ಸ್ಟಿಲ್ ಮಾಡಿ ಆಟೋ ಸಾರಥಿಗಳಿಗೆ ಶಂಕರಣ್ಣನ್ಗೆ ಇನ್ನೂ ಒಳ್ಳೆ ಬೆಸ್ಟ್ ಅಂದರೆ ಸಾರಥಿಗಳು. ಇದೊಂದು ನಾವೇನು ಈ ಸಿನಿಮಾ ಜಲಂಧರ ಇವತ್ತು ಆಟೋ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಪೂರ್ಣವಾಗಬೇಕು. ಒಂದು ಒಳ್ಳೆ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ. ಹಾಗೆ ಈ ಸಿನಿಮಾದಲ್ಲಿ ಪ್ರಮೋದ್ ಸರ್ ಲೀಡ್ ಮಾಡಿದ್ದಾರೆ, ಎಲ್ರಿಗೂ ಗೊತ್ತಿದ್ದಾರೆ ಪ್ರಮೋದ್ ಸರ್. ಹಾಗೆ ಇನ್ನು ಉಳಿದ ಪಾತ್ರಗಳಲ್ಲಿ ನಮ್ಮ ಹೀರೋಯಿನ್ ಪ್ರಮೋದ್ ಸರ್ಗೆ ಹೀರೋಯಿನ್ ಆಗಿ ಟಗರುಪೇಟ್ ಋಷಿಕಾ ಅವರಿದ್ದಾರೆ. ಹಾಗೆ ಇನ್ನೊಂದು ಲೀಡ್ ಇಬ್ಬರು ಒಂದು ಲವ್ ಕಪಲ್ ಅಂತ ಹೇಳ್ಬೋದು. ಆ ಒಂದು ಕಥೆನ ಡೈರೆಕ್ಟರ್ನ ಲೋಕಿ ಕತೆ ಬರ್ತಿದ್ದಾರೆ, ಜೊತೆಗೆ ನಟನೆಯೂ ಮಾಡಿದ್ದಾರೆ, ಜೊತೆಗೆ ನಿರ್ಮಾಣದಲ್ಲೂ ಕೂಡ ಒಂದು ಕೈ ಹಾಕಿದ್ದಾರೆ. ಜೊತೆಗೆ ಆರೋಹಿತ ಕೂಡ ನಮ್ಮ ಉಪಾಧ್ಯಕ್ಷರು ಡವ್ವು ಚಿಕ್ಕಣ್ಣ ಡವ್ವು. ಸೊ ಅವರು ಈ ಸಿನಿಮಾದಲ್ಲಿ ಲೋಕಿ ಡವ್ ಆಗಿದ್ದಾರೆ. ಸೊ ಅವರಿಬ್ಬರ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಜೊತೆಗೆ ನಮ್ಮ ರಾಜ್ ಬಾಲ್ವಾಡಿ ಸಾರು, ಹಾಗೆ ರಘು ಸಾರು, ಇನ್ನೂ ತುಂಬ ಜನ ನೋನ್ ಫೇಸ್ಗಳು, ನಿಮಗೆ ಗೊತ್ತಿರೋ ಅಂಥ ನೋನ್ ಫೇಸ್ಗಳು ಈ ಸಿನಿಮಾದಲ್ಲಿದ್ದಾರೆ. ಇನ್ನು ಈ ಸಿನಿಮಾದ ಒಂದು ಏನು ಕತೆ ಅನ್ನೋದಂದರೆ, ನಮ್ಗಳಿಗೆ ಈ ಜನಸಾಮಾನ್ಯರು ನಾವುಗಳು ಇಲ್ಲಿರೋಂಥವ್ರಿಗೆ ಕನೆಕ್ಟ್ ಆಗುವಂಥ ಕತೆ. ಇದರಲ್ಲಿ ಎಲ್ಲರ ಮನೇಲೂ ಸಾವು ನೋವು ಈ ಥರದ್ದೊಂದು ನಡೆಯುವಂಥದ್ದು ಇರುತ್ತಲ್ಲ, ಆ ಸಾವು ಅನ್ನೋದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ನಮ್ಗೆ ಎಲ್ಲೆಲ್ಲೋ ನೋಡ್ತೀವಿ, ನೀವು ಪ್ರತಿ ದಿವಸ ರೋಡ್ ಮೇಲೆ ಓಡಾಡ್ತಿರ್ತೀರಾ, ಕಣ್ಮುಂದೆ ನೀವು ನೋಡ್ತಿರ್ತೀರ ಸಾವುಗಳನ್ನು. ನಮ್ಮ ಮನೆಗಳಲ್ಲೂ ಕೂಡ ಏನೇನೋ ವಿಶೇಷವಾಗಿ ಬೇರೆ ಬೇರೆ ಥರದಲ್ಲಿ ಸಾವುಗಳಾಗುತ್ತೆ. ಬಟ್ ಇಲ್ಲಿ ನೀರು ಅನ್ನೋ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಯಾರಿಗೆ ನೀರು ಅನ್ನೋದು ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ. ಹೋದ ತಕ್ಷಣ ನೀರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಆಗೋದು. ಅಲ್ಲಿ ಮೊಸಳೆ ಇರ್ಬೋದು, ಸುಳಿಗಳಿರ್ಬೋದು, ಅಥವಾ ಅದನ್ನು ಬಿಟ್ಟು ಬೇರೆ ಇನ್ನೊಂದೇನೋ ಇದೆ ಅನ್ನೋದು ಸಿನಿಮಾ. ಆ ಒಂದು ಅವೇರ್ನೆಸ್ನ ತಿಳಿಸ್ಬೇಕು ಈ ಸಿನಿಮಾ ಮೂಲಕ ಅಂತ ಹೇಳ್ಬಿಟ್ಟು ಮಾಡಿರೋಂಥ ಈ ಚಿತ್ರ. ಜೊತೆಗೆ ಎಂಟರ್ಟೈನ್ಮೆಂಟ್ ಇದೆ, ಬರೀ ಏನೋ ಅವೇರ್ನೆಸ್ ಅಂತಲ್ಲ. ಒಂದು ಸಿನಿಮಾ ಪಾತ್ರಗಳು ಒಂದು ತಗೊಂಡು ಹೋಗೋ ರೀತಿ ಅದು ನಮ್ಮ ನಡುವೆ ನಡೆದಿರೋಂಥ ಕಥೆ ಆಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಇದೇ ತಿಂಗಳು 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅತಿ ಶೀಘ್ರದಲ್ಲಿ ಅಂದರೆ ಇನ್ನೊಂದು ವಾರದಲ್ಲಿ ಟ್ರೈಲರ್ ಕೂಡ ಬರ್ತಾ ಇದೆ. ಇನ್ನು ಇವತ್ತು ವಿಶೇಷವಾಗಿ ನಾವೇನು ಅಂದ್ಕೊಂಡಿದ್ದೀವಿ, ಆಟೋ ಪ್ರಮೋಷನ್ನು ಅದನ್ನು ಸಕ್ಸಸ್ಫುಲ್ ಆಗಿ ನೀವು ದಯವಿಟ್ಟು ಎಲ್ಲರೂ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಆಟೋ ಚಾಲಕರಿಗೆ ನನ್ನ ಒಂದು ಚಿತ್ರತಂಡದಿಂದ ಹಾಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಮಂಥ ಸಣ್ಣ ಒಂದು ಪ್ರತಿಭೆಗಳನ್ನ ನೀವು ಒಂದು ಹಂತಕ್ಕೆ ತಗೊಂಡೋಗುವಂಥ ತಾಕತ್ತು ನಿಮಗಿದೆ. ಯಾಕೆಂದರೆ ನೀವು ಇದುವರೆಗೂ ನೋಡ್ಕೊಂಬಂದಿರೋ ಹಾಗೆ ತುಂಬ ಜನಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳು ಇವತ್ತು ಆಟೋ ಅನ್ನೋದನ್ನು ಅವರ ಒಂದು ಸಿಂಬಲ್ ಆಗಿ ಇಟ್ಕೊಂಡಿರೋಂಥ, ಅಂದರೆ ಶಂಕರನಾಗ್ ಸಾರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಆಟೋಯಿಂದ ಬೆಳೆದವರು ಅದನ್ನ ಇಟ್ಕೊಂಡು ಆಟೋ ಓಡಿಸಿ ಆ ಥರದ ಕ್ಯಾರೆಕ್ಟರ್ಗಳನ್ನು ಮಾಡಿ ಆ ಒಂದು ಜನಗಳ ಮಧ್ಯೆ ಇರೋಂಥ ಕ್ಯಾರೆಕ್ಟರ್ ಇದು. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಆಟೋ ಚಾಲಕರು ನಮಗೆ ಸಪೋರ್ಟ್ ಮಾಡಿ. ಇದು ನಿಮಗೆ ನಿಮ್ಮ ಭರವಸೆ ಏನಿದೆ ಚಿತ್ರ ಅದನ್ನು ಕಂಪ್ಲೀಟ್ ಮಾಡುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡ್ತಿರೋ ಖುಷಿ ಆಗ್ತಾ ಇದೆ. ಪ್ರಮೋಷನಿಗೆ ಅಂತ ನಿಮ್ಗೆಲ್ಲರಿಗೂ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಮ್ಮ ವಿಷ್ಣು ಸರ್, ನಿರ್ದೇಶಕರಾದಂಥ ವಿಷ್ಣು ಸರ್ ಹೇಳಿದಾಗೆ, ಇವತ್ತು ಯಾವುದೇ ಹೀರೋ ಆಗಬೇಕಾದ್ರೆ ಅದು ನಿಮ್ಮಗಳಿಂದ, ಸಾರಥಿಗಳಿಂದ, ಆಟೋದವರಿಂದ. ಏಕೆಂದರೆ ಆಟೋದವರು ಕನೆಕ್ಟಿವಿಟಿ ಇದೆಯಲ್ಲ, ಪ್ರತಿಯೊಬ್ಬರ ಜೊತೆನೂ ಅವರು ಸಂಪರ್ಕ ಇರ್ತದೆ, ಒಂದು ಮಾತುಕತೆ ಇರ್ತದೆ, ಒಂದು ಜೀವನ ಇದೆ. ಪ್ರತಿಯೊಬ್ಬ ಪ್ರಯಾಣಿಕನ ಜೊತೆ ಅವರು ಸಂವಾದ ಮಾಡೋದಿದೆಯಲ್ಲ, ನೀವು ಮಾತಾಡೋದಿದೆಯಲ್ಲ, ಅದರಲ್ಲಿ ಯಾವುದೇ ಮೂಲದ ಅವನು ಯಾವುದೇ ಭಾಷೆಯಿಂದ ಬಂದಿರ್ಬೋದು, ಯಾವುದೇ ಊರಿಂದ ಬಂದಿರ್ಬೋದು, ಅವನ ಜೊತೆ ನೀವು ಸಂವಾದ ಮಾಡ್ತಾ ಮಾಡ್ತಾ ನಿಮ್ಮ ಒಳಗನ್ನು ಅವನಿಗೆ ಹೇಳೋದು, ಅವನ ಒಳಗನ್ನು ನೀವು ತಿಳ್ಕೊಳ್ಳೋದು, ಅದು ಭಾಳ ಒಂದು ಸಂವಾದಿಯಾಗಿರ್ತದೆ ಅದು. ಆ ನಿಟ್ಟಿನಲ್ಲಿ ಇಡೀ ಒಂದು ಜರ್ನಿಯಲ್ಲಿ, ಒಂದು ಪ್ರಯಾಣದಲ್ಲಿ ನಿಮ್ಮಷ್ಟು ಜನಗಳ ಹತ್ರ ಹೋಗೋರು ಬಹುಶಃ ಯಾರೂ ಇಲ್ಲ ಅಂತಂತ ನಾನು ಅಂದ್ಕೊಂಡಿದ್ದೀನಿ.
ಈಗ ಅದು ಬೇರೆ ಬೇರೆ ಕ್ಯಾಬ್ಗಳು ಬಂದಿರ್ಬೋದು, ಅವ್ರವ್ರದ್ದೇ ಆದಂಥ ಆ, ಏನು ಪ್ರಯಾಣ ಮಾಡೋಂತಹ ದಾರಿಗಳು ಬೇರೆ ಬೇರೆ ಆಗಿರ್ಬೋದು. ಆದರೆ ಹಿಂದೆ ಆ ರೀತಿಯ ಒಂದು ಸಂಪರ್ಕದೊಟ್ಟಿಗೆ ನೀವು ಅನೇಕರನ್ನ ಬೆಳೆಸಿದ್ದೀರಿ. ಶಂಕರ್ ನಾಗ್ ಸರ್ ಇವತ್ತಿಗೂ ಕೂಡ ನಿಮ್ಮಿಂದ ಉಳ್ಕೊಂಡಿದ್ದಾರೆ. ಅವರು ಮಾಡಿರೋ ಸಿನಿಮಾಗಳು ಎಂತೆಂಥ ಅದ್ಭುತ ಸಿನಿಮಾಗಳು ಮಾಡಿರ್ಬೋದು. ಅದೆಲ್ಲದರ ಆಚೆಗೆ ಇವತ್ತಿಗೂ ನಿಮ್ಮ ಮನಸ್ಸಿನಲ್ಲಿ ಆಟೋ ಚಾಲಕರ ಯಾವುದೇ ನೀವು ಸರ್ಕಲ್ ನೋಡಿ ಶಂಕರಣ್ಣ ಇರ್ತಾರೆ. ಈಗ ಅದ್ರ ಒಟ್ಟಿಗೆನೆ ಅಪ್ಪು ಸರ್ ಇರ್ತಾರೆ. ಅಂದ್ರೆ ಆ ಮಟ್ಟಿಗೆ ನೀವು ಒಂದ್ಸರಿ ಒಪ್ಕೊಬಿಟ್ರೆ ಅಂದ್ರೆ ಅದು ಸತ್ಯ ಅಂತ. ಯಾಕೆ ಸತ್ಯ ಅಂತಂತಂದ್ರೆ ನೀವು ಪ್ರತಿದಿನ ಪ್ರತಿಯೊಬ್ಬರ ಜೊತೆ ನೀವು ಸಂವಾದ ಮಾಡ್ತಿರಲ್ಲ, ಅವರ ಬದುಕನ್ನು ತಿಳ್ಕೊಳ್ತಿರಲ್ಲ, ಆ ಬದುಕಿನೊಟ್ಟಿಗೆ ನಿಮ್ಮನ್ನು ಸಂವಾದಿಯಾಗಿ ನೋಡ್ತಿರಲ್ಲ. ಮತ್ತೆ ಆ ಇಡೀ ದಿನದ ಸಂಪಾದನೆಯಲ್ಲಿ ಒಂದಷ್ಟು ಭಾಗವನ್ನ ಒಂದು ಸಿನಿಮಾಕ್ಕೆ ಎತ್ತಿಡೋ ರೀತಿ ಇದೆಯಲ್ಲ, ಅದು ಎಂಟರ್ಟೈನ್ಮೆಂಟ್ ಆಗ್ಬೋದು. ಆ ಮನರಂಜನೆ ಒಟ್ಟಿಗೆನೆ ನಿಮ್ಮನ್ನ ನೀವು ಕಂಡುಕೊಳ್ತಾ ಹೋಗೋದಿದೆಯಲ್ಲ, ಅದು ಬಹಳ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲ ಸಿನಿಮಾದ ಎಲ್ಲ ನಾಯಕ ನಟರುಗಳು ಆಟೋ ಡ್ರೈವರ್ ಆಗ್ಬಿಟ್ಟಿದ್ದಾರೆ. ಆಟೋದವ್ರನ್ನ ಪ್ರತಿನಿಧಿಸಿದ್ದಾರೆ. ಯಾಕಂತಂದ್ರೆ ಎಲ್ಲರನ್ನೂ ಪ್ರತಿನಿಧಿಸೋ ಏಕೈಕ ಮಾಧ್ಯಮ 1-to-1 ಕನೆಕ್ಟಿವಿಟಿ ಅಂತಂತಂದ್ರೆ ಅದು ಆಟೋ ಡ್ರೈವರ್ಸ್. ಸೊ ಹಾಗಾಗಿ ಸಿನಿಮಾ ತುಂಬ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ನಾವು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ, ಚೆನ್ನಾಗೇ ಮಾಡಿರ್ತೀವಿ, ಚೆನ್ನಾಗೇ ಮಾಡಬೇಕು. ಜನಗಳಿಗೆ ನಮ್ಮ ಮನಸ್ಸಲ್ಲಿರೋದನ್ನ ಈ ಮಾಧ್ಯಮದ ಮುಖಾಂತರ, ಸಿನಿಮಾ ಮಾಧ್ಯಮದ ಮುಖಾಂತರ ತಲುಪಿಸ್ಬೇಕು ಅಂತ ವರ್ಷಾನುಗಟ್ಲೆಯಿಂದ ಹಣ, ಸಮಯ, ವಯಸ್ಸು, ಕನಸು ಎಲ್ಲವನ್ನೂ ಒತ್ತೆ ಇಟ್ಟು, ಎಲ್ಲವನ್ನೂ ಅಡ ಇಟ್ಟು ನಾವಿಲ್ಲಿ ತಂದಿರ್ತೀವಿ. ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದಂದ್ರೆ, ಇದನ್ನ ನೀವು ಪ್ರಚಾರದ ಒಂದು ಭಾಗ ಕರೆದಿದ್ದಾರೆ, ನಾವೇನೋ ಬಂದಿದ್ದೀವಿ, ನಾವು ಹಿಂದೆ ಪೋಸ್ಟ್ ಅಂಟಿಸ್ಕೊಂಡಿದ್ದೀವಿ, ನೋಡಿದವ್ರು ನೋಡ್ತಾರೆ, ಅದಲ್ಲದೆ ಸಿನಿಮಾ ತುಂಬ ಕಂಟೆಂಟ್ ಇದೆ. ಕೊಳ್ಳೇಗಾಲದ ಭಾಗ ಮತ್ತು ಆ ಭಾಗ ಮುತ್ತತ್ತಿ ಮತ್ತು ಈ ಪ್ರದೇಶದ ಭಾಗದಿಂದ ಬಂದವರು ತುಂಬ ಕನೆಕ್ಟ್ ಆಗಿಬಿಡ್ತದೆ. ಯಾಕಂದರೆ ಆ ಭಾಗದ ಕಥೆಯನ್ನೇ ಏನು ಮಾಡಿದ್ದಾರೆ. ಹಾಗೆ ರಾಜಧಾನಿ ಮತ್ತು ಹಳ್ಳಿ ಎರಡರ ನಡುವೆ ನಡೆಯುವಂಥ ಒಂದು ತಾಕಲಾಟಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವೆಲ್ಲ ತುಂಬ ಪರ್ಸನಲ್ ಆಗಿ ತಗೊಂಡು ಸಿನಿಮಾವನ್ನು ನೋಡಿ, ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಮನೆಯವ್ರನ್ನೂ ಕರ್ಕೊಂಡು ಹೋಗ್ತೇವೆ. ಒಬ್ಬರು ಆಟೋ ಡ್ರೈವರ್ ನೋಡ್ತು ಅಂತಂತಂದ್ರೆ ಅದು ಸಂಪೂರ್ಣವಾಗಿ ಒಂದು ಸಮುದಾಯ ನೋಡ್ದಂಗೆ. ಆ ಆಟೋ ಡ್ರೈವರ್ನ ಮನೆಯ ಹೆಣ್ಮಕ್ಳು, ಹೆಂಡತಿ, ಅಮ್ಮ, ತಂಗಿ, ಒಬ್ಬ ಹೆಣ್ಮಗಳು ನೋಡ್ತು ಅಂತಂದ್ರೆ ಇಡೀ ಪ್ರಪಂಚನೇ ಸಿನಿಮಾ ನೋಡಿದ ಹಾಗೆ. ಹೆಣ್ಮಕ್ಳನ್ನ ಕರ್ಕೊಂಡು ಬರೋದು ಮತ್ತೆ ಮನೆಯವ್ರನ್ನ ಕರ್ಕೊಂಡು ಬರೋ ಸಂಪ್ರದಾಯ ನಮ್ಮಲ್ಲಿ ಇತ್ತೀಚೆಗೆ ಕಡಿಮೆ ಆಗ್ತದೆ. ಅದು ಬೇರೆ ಬೇರೆ ಕಾರಣಗಳಿರ್ಬೋದು, ಬೆಲೆ ಜಾಸ್ತಿ ಇರ್ಬೋದು, ಟಿಕೆಟ್ ಬೆಲೆ ಜಾಸ್ತಿ, ಆಟೋ ತಗೊಂಡೋಗಿ ನಿಲ್ಸಕ್ಕಾಗಲ್ಲ, ಅಲ್ಲಿ ಏನೇನೋ ಕಾರಣಗಳಿವೆ. ಬಟ್ ಆ ಕಾರಣಗಳನ್ನ ಬದಿಗೊತ್ತಿ ಸಿನಿಮಾ ರಂಗ ಮತ್ತೆ ಏನಾದರೂ ಉಳಿಬೇಕು ಅಂತಂದ್ರೆ ಅದು ಆಟೋ ಡ್ರೈವರ್ಸ್ ಇಂದಾನೆ, ನಿಮ್ಮಿಂದಾನೆ. ನಮ್ಮ ಸಿನಿಮಾಕ್ಕೆ ದಯವಿಟ್ಟು ತಾವೆಲ್ಲರೂ ಇದ್ರ ಮುಖಾಂತರ, ಸಿನಿಮಾವನ್ನು ನೋಡೋ ಮುಖಾಂತರ, ಹೇಳೋ ಮುಖಾಂತರ ಸಿನಿಮಾವನ್ನು ಬೆಂಬಲಿಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇವತ್ತು ತುಂಬ ವಿಶೇಷ ಅನಿಸ್ತಾ ಇದೆ ಈ ಜಾಗ, ಈ ಜನ ನೀವು ಸೇರಿರುವಂತ. ಯಾಕೆ ಅಂದರೆ ಮುಖ್ಯವಾಗಿ ನನಗೆ ಮಹಿಳಾ ಆಟೋ ಸಾರಥಿಯರು ಕಾಣಿಸ್ತಾ ಇದ್ದಾರೆ. ಇದು ಇವತ್ತಿನ ಸಮಾಜದಲ್ಲಿ ನೀವು ಗಟ್ಟಿಯಾಗಿ ಸಮಾಜವನ್ನು ಎದುರಿಸಿ ಈ ಒಂದು ಹುದ್ದೆಗೆ ಬಂದಿರುವಂಥದ್ದು ನಮಗೆಲ್ಲ ಹೆಮ್ಮೆ ಅನಿಸುತ್ತೆ. ಅಂದರೆ ಮಹಿಳಾ ಮಣಿಗಳಿಗೆ ನೀವು ಒಂಥರ ಏನೋ ಇನ್ಸ್ಪಿರೇಷನ್. ನೀವು ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತೀರಿ ಅಕ್ಕ. ನೀವು ಇದೇ ಥರ ನಿಮ್ಮ ವೃತ್ತಿಯನ್ನು ಮುಂದುವರಿಸಿ ನಮಗೆಲ್ಲ ಇನ್ನಷ್ಟು ಇನ್ಸ್ಪೈರ್ ಮಾಡಿ ಅಂತೀವಿ. ಹಾಗೆಯೇ ಇದು ಆಟೋ ಪ್ರಚಾರ ಇದೆಯಲ್ಲ, ಇವತ್ತು ಸಿನಿಮಾದವರಿಗೆ ಮುಖ್ಯವಾಗಿ ಬೇಕಾಗಿದೆ ಇದು. ಅಂದರೆ ಒಬ್ಬ ಆಟೋ ಚಾಲಕ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ರಿವ್ಯೂ ಕೊಡ್ತಾನಲ್ಲ, ಅದೇ ಕರೆಕ್ಟ್ ರಿವ್ಯೂ. ನಿಮ್ಮ ಮನಸ್ಸಿಗೆ ಬರುತ್ತಲ್ಲ, ಅದನ್ನ ಕ್ಯಾಮರಾ ಮುಂದೆನೋ ಅಲ್ಲಿ ಯಾರೋ ನಿಮ್ಮ ಮೈಕ್ ಹಿಡಿತಾರೆ ಹೇಳ್ತಾರಲ್ಲ, ಅದೇನೆ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ತಲುಪುತ್ತೆ. ಹಾಗಾಗಿ ನೀವು ನಮ್ಮನ್ನು ಬೆಳೆಸಬೇಕಾಗಿದೆ, ನಮ್ಮನ್ನು ಉಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ನಾವಿದ್ದೀವಿ, ನಮ್ಮ ಜೊತೆಗೆ ನೀವಿದ್ದೀರಾ ಅಂತ ಹೇಳ್ತಾ, ಇಲ್ಲಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡುವಂತಹ ಒಂದು ಪರಿಸ್ಥಿತಿ ಇದೆ ಇವತ್ತಿನ ದಿನಗಳಲ್ಲಿ. ಇದು ಯಾಕೆ ಮಾಡ್ತೀರಾ, ನಾವೇನು ನಿಮ್ಮ ಹತ್ರ ಕೇಳ್ಕೊಂಡಿದ್ದೀವ ಅನ್ನೋ ಪ್ರಶ್ನೆಗಳು ಬರ್ತವೆ. ತುಂಬ ಕಡೆ ಆ ಥರ ಚರ್ಚೆ ನಡೀತಾ ಇದೆ. ಯಾಕೆ ಇಷ್ಟು ಒದ್ದಾಡ್ತೀರಾ, ಅಲ್ಲೆಲ್ಲೋ ಬರ್ತೀರಾ, ಇಲ್ಲಿ ಬೇಡ್ಕೋತೀರಾ, ಇಲ್ಲಿ ಸಿನಿಮಾ ರಿಲೀಸ್ ಮಾಡಿ ಅಂತೀರಾ, ಯಾಕೆ ನಿಮ್ಮ ಹತ್ರ ಕೇಳ್ಕೊಂಡಿದ್ದೀವ ನಾವು ಅಂತ. ಆದರೆ ನಮ್ಮ ವೃತ್ತಿ ಇದೆಯಲ್ಲ, ನಾವು ನಡ್ಕೊಂಬಂದಿರುವಂಥದ್ದು, ಅದನ್ನು ಬಿಡ್ಲಿಕ್ಕೆ ಆಗ್ತಿಲ್ಲ. ಅದರಲ್ಲೇ ಮುಂದುವರಿಯುವಂತಹ ಒಂದು ತವಕ ನಮ್ಗೆಲ್ಲರಿಗೂ. ಅವ್ರವ್ರ ವೃತ್ತಿ ಅವ್ರವ್ರಿಗೆ ಇಷ್ಟ, ಅದನ್ನು ಉಳಿಸ್ಕೋಬೇಕಾಗಿದೆ, ಬೆಳೆಸ್ಕೋಬೇಕಾಗಿದೆ, ಅದರಲ್ಲೇ ಜೀವನ ಕಂಡುಕೊಳ್ಬೇಕಾಗಿದೆ.
ಆ ನಿಟ್ಟಿನಲ್ಲಿ ನಾವು ಸಿನಿಮಾನ ಸತತವಾಗಿ ಮಾಡ್ತೀವಿ, ಕಷ್ಟನೋ ಸುಖನೋ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇತ್ತೀಚೆಗೆ ಬಂದಂತಹ ಲಾಫಿಂಗ್ ಬುದ್ಧ ನೋಡಿರ್ತೀರಿ, ಪ್ರಮೋದ್ ಶೆಟ್ಟಿ, ಅವರು ಮುಖ್ಯ ಪಾತ್ರ. ಅವರಿಗೆ ಜೊತೆಯಾಗಿ ರಿಷಿಕಾ ಅವರಿದ್ದಾರೆ. ಅದ್ಭುತವಾದ ಪೇರು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಹಾಗೆಯೇ ಇನ್ನೊಂದು ಪೇರು ಲೋಕಿ ಮತ್ತು ಆರೋಹಿತ ಅವರಿದ್ದಾರೆ. ಇಡೀ ಸಿನಿಮಾ ನಿಮಗೆ ಮುತ್ತತ್ತಿ ನೀರಿನಲ್ಲಿ ನಡೆಯುವಂತಹ ಕತೆ. ಜಲಂಧರ ರಾಕ್ಷಸ, ಆ ರಾಕ್ಷಸ, ನೀರಿನ ರಾಕ್ಷಸ ನಮ್ಮ ಸುತ್ತಮುತ್ತನೂ ಇದಾನೇನೋ ಅನ್ನೋ ಕತೆ ಎಳೆ ಇಟ್ಕೊಂಡು ಮಾಡಿದ್ದೀವಿ. ಇದು ನಿಮಗೆಲ್ಲ ತಲುಪತ್ತೆ ಖಂಡಿತ. ಒಂದು ಕುತೂಹಲ ಮೂಡಿಸುವಂತಹ ಕಥೆಯನ್ನು ಮಾಡಿದ್ದಾರೆ ವಿಷ್ಣು ಸರ್ ಅವರು. ಒಳ್ಳೆ ಕಥೆಗಾರರು. ಮುಂದಿನ ದಿನಗಳಲ್ಲಿ ಅವರಿಂದ ಸಾಕಷ್ಟು ಚಿತ್ರರಂಗಕ್ಕೆ ಕೊಡುಗೆ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಲೋಕಿ ಅವರು ಇದಕ್ಕೆ ತುಂಬ ಸಾಕಷ್ಟು ಶ್ರಮ ಹಾಕಿ ಪ್ರೊಡ್ಯೂಸರ್ ಆಗಿ ನಿಂತು, ಅದರ ಹಿಂದೆ ಮದನ್ ಅನ್ನೋ ಅವರು ಪ್ರೊಡ್ಯೂಸರ್ ಇದ್ದಾರೆ. ಈ ಸಿನಿಮಾ ಗಟ್ಟಿಯಾಗಿ ನಿಲ್ಲತ್ತೆ, ನಿಮ್ಮೆಲ್ಲರ ಮನಸ್ಸನ್ನು ತಲುಪುತ್ತೆ ಅಂತ ಹೇಳ್ತಾ, ನವೆಂಬರ್ 29ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬರಬೇಕು, ಸಿನಿಮಾ ನೋಡಬೇಕು, ಸಪೋರ್ಟ್ ಮಾಡಿ. ರಕ್ಷಿತ್ ಶೆಟ್ಟಿ ಅವರ ಆಶೀರ್ವಾದ ಇದೆ ಸಿನಿಮಾಕ್ಕೆ. ಹಾಗಾಗಿ ನೀವೆಲ್ಲರ ಸಪೋರ್ಟ್ ಬೇಕಾಗತ್ತೆ. ಧನ್ಯವಾದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾ ಜಲಂಧರ ಸಿನಿಮಾ ಸುಮಾರು ಕಷ್ಟಗಳನ್ನು ನಾನು ನೋಡಿದ್ದೀನಿ. ನಿಮ್ಮ ಥರ ನಾನು ಆಟೋ ಓಡಿಸಿದ್ದೀನಿ ಸಿನಿಮಾ ಮಾಡೋದಕ್ಕೋಸ್ಕರ. ಆಟೋನು ಓಡಿಸಿ ಅದ್ರ ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡಿ, ಸೊ ಕ್ಯಾಬ್ ಓಡಿಸಿದ್ದೀನಿ, ಕ್ಯಾಬ್ ಕೆಲಸನೂ ಮಾಡಿದ್ದೀನಿ. ಸೊ ನಾನು ವಿಷ್ಣು ಸಿನಿಮಾ ಮಾಡ್ಬೇಕನ್ನೋ ಹುಚ್ಚಲ್ಲಿ ನನ್ನೊಂದು ಕ್ಯಾಬ್ ಅಡ ಇಟ್ಟು ಟ್ರೈಲರ್ ಮಾಡಿ ಅದನ್ನು ಅಪ್ರೋಚ್ ಮಾಡಿ ಇದನ್ನು ಪ್ರೊಡ್ಯೂಸರ್ ಹುಡ್ಕೋಣ ಅಂತೇಳಿ ಹುಡುಕಿ ಒಂದಷ್ಟು ಅದನ್ನು ಅನುಭವಿಸಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಈ ಸಿನಿಮಾ ಕಥೆನ ಇಡೀ ಬೆಂಗಳೂರು ಮೂಲೆ ಗಲ್ಗಲ್ಲಿಲು ಕತೆ ಹೇಳಿ ಈ ಕಥೆನ ಒಪ್ಪಿಸಿ ಮದನ್ ಎಸ್ ಅಂತ ಒಬ್ಬರು ಪ್ರೊಡ್ಯೂಸರ್ ಒಪ್ಪಿದ್ರು. ಅದಾದಮೇಲೆ ಚಂದ್ರಮೋಹನ್ ಸಿ ಅಲ್ಲು, ರಾಮಚಂದ್ರ ಸರು, ಹಾಗೆ ಪದ್ದು ಸರು, ಇವ್ರು 4 ಜನನೂ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದರು. ಸೊ ಈ ಸಿನಿಮಾ ನನಗೇನಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿದ ಕತೆಗಳನ್ನ ಈಗ ನಿಮ್ಮ ಅಜ್ಜಿದಿರು ಎಲ್ಲ ಹೇಳಿರ್ತಾರೆ. ಆಮೇಲೆ ನಮ್ಮ ಭಾಗದವ್ರು ಸುಮಾರು ಜನ ಇದ್ದೀರಾ, ಈ ಕನಕಪುರ, ಚನ್ನಪಟ್ಟಣ, ಅಲಗೂರು, ಈ ಬೆಲ್ಟವರು ಸುಮಾರು ಜನ ಆಟೋ ಡ್ರೈವರ್ಸ್ ಇದ್ದೀರಾ, ಮೈಸೂರುವರೆಗೂ ಅಪ್ಟು. ನಿಮ್ಮೆಲ್ರಿಗೂ ಈಸಿಲಿ ಕನೆಕ್ಟ್ ಆಗೋ ಸಿನಿಮಾ. ಏನಕ್ಕಂದರೆ ನಾವೆಲ್ಲರೂ ಹೆಚ್ಚು ಕಮ್ಮಿ ಮುತ್ತತ್ತಿ, ಸಂಗಮ, ಮೇಕೆದಾಟು, ಬಲ್ಮುರಿ ಪಾಸು ಇಲ್ಲೆಲ್ಲ ಹೋಗಿದ್ದೀವಿ. ಇಲ್ಲೆಲ್ಲ ನಾವು ಸುಮಾರು ಡೆತ್ಸ್ಗಳು ನೋಡಿದ್ದೀವಿ. ನೀರಲ್ಲಿ ಹೆಂಗೆ ಹೋಗ್ತಾ ಇರ್ತಾರೆ, ಮುಳ್ಕೊಂಡು ಹೋಗ್ತಾರೆ, ಹೆಂಗೆ ಏನೇನಾಗುತ್ತೆ ಅಂತ. ಈ ಬೇಸ್ನ ಇಟ್ಕೊಂಡೇ ಮಾಡಿರೋವಂಥ ಕತೆ. ನಿಮಗೂ ಗೊತ್ತಿರುತ್ತೆ, ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮಗೂ ಹೇಳಿರ್ತಾರೆ, ಇದಾಗಿ ಹಿಂಗಾಗತ್ತಂತೆ ಹಂಗಾಗತ್ತಂತೆ. ಅದನ್ನೆಲ್ಲ ಇಟ್ಕೊಂಡು ಮಾಡಿರೋವಂಥ ಕತೆ 100% ನಿಮಗೆ ನೀವು ನೋಡಿದ ತಕ್ಷಣವೇ ನಿಮ್ಮ ಸಿನಿಮಾ ತಲುಪುತ್ತೆ. ಸಿನಿಮಾನೂ ಚೆನ್ನಾಗಿದೆ, ಯಾವ ಡೌಟು ಬೇಡ. ಇವತ್ತು ಈ ಈವೆಂಟ್ ಏನಂದರೆ, ಈ ನಮ್ಮ ಸಿನಿಮಾನ ತಲುಪಿಸೋದಕ್ಕೆ, ನೀವು ಬ್ರಿಡ್ಜ್ ಆಗೋದಕ್ಕೆ ಈ ಈವೆಂಟು. ನಾನು ಹೇಳ್ತಾ ಇದ್ದೇನೆ ನಮ್ಮ ಮೀಡಿಯಾ ಸ್ನೇಹಿತರಿಗೂ, ನಮ್ಮ ಸಿನಿಮಾ ಚೆನ್ನಾಗಿದೆ, ಸಿನಿಮಾನ ತಲುಪೋದಕ್ಕೆ ನೀವೇ ಮೇಜರ್. ನಮಗೆ ನೀವು ಸೇತುವೆ ಆಗಿ, ಅದ್ರ ಜೊತೆ ನಮ್ಮ ಆಟೋ ಡ್ರೈವರ್ಸು 100%, ನಾವು ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಎಲ್ಲರೂ ನೋಡ್ತಾರೆ. ಮೊದಲಿಗೆ ಆಟೋ ಡ್ರೈವರ್ಸು, ಯಾಕಂದರೆ ಇವ್ರು ಈಸಿಲಿ ಕನೆಕ್ಟ್ ಆಗುತ್ತೆ ಸಿನಿಮಾ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ಇದೇ ತಿಂಗಳು 29ನೇ ತಾರೀಕು, ಇವತ್ತು ಆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾ ಇದೀವಿ ನಾವು ಅಫಿಷಿಯಲಿ. ಸೊ 29ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ನನಗೆ ಸಹಕರಿಸಿದ ನಮ್ಮ ವಿಷ್ಣು ಸರ್. ಸೊ ನಾನು ಅವರಿಬ್ರು ತುಂಬ ಒಡನಾಟ. ಸೊ ಆ ಕ್ಯಾಬ್ ಅಡ ಇಟ್ಟಿದ್ದ ಎಕ್ಸ್ಪೀರಿಯನ್ಸಿಂದ ಈ ಸಿನಿಮಾ ಆಗಿದೆ ನಮ್ಮಿಬ್ಬರ ಮಧ್ಯೆ. ಹಾಗೆ ನನಗೆ ಬಾಲಣ್ಣಂಗೆ ಫೋನ್ ಮಾಡಿದ ತಕ್ಷಣ ಒಂದೇ ಮಾತು, ಸಿನಿಮಾ ಈಗ ಆಗ್ತಾ ಇದೆ ಅಣ್ಣ, ಈಗ ಆಗ್ತದೆ. ಹೌದಾ? ಸರ್ ಅಣ್ಣ ಕಮರ್ಷಿಯಲ್ ಏನಾದರೂ ಹಾಕ್ತಾರೆ. ನಮ್ಮ ಹುಡುಗನ ಥರ ಮಾಡಿದ್ಯಾ ಫೋನು, ಇಲ್ಲ ಕಮರ್ಷಿಯಲ್ ಆಗಿ ಮಾಡಿದ್ವಿ? ಇಲ್ಲ ಅಣ್ಣ, ಸರಿ ನಾನು ಬರ್ತೀನಿ, ತಲೆ ಕೆಡ್ಸ್ಕೊಬೇಡ, ಮಾಡ್ಕೊಡಿ ಅಂದರು. ಸೊ ಹಂಗಾಗಿ ಬಾಲಣ್ಣ ಬಂದಿದ್ದಾರೆ. ಹಾಗೆ ನಮ್ಮ ರಿಷಿಕಾ ಮೇಡಮ್ ಅವರು ಅಷ್ಟೇ, ಪಾಪ ತುಂಬ ಬ್ಯುಸಿ ಇದ್ರು ಆ ಟೈಮಲ್ಲಿ. ನಾನು ಹೋಗಿ ಕತೆ ಹೇಳಿದಾಗ ಅವರು ಒಪ್ಕೊಂಡು ಆ ಪಾತ್ರಕ್ಕೆ ಏನು ಬೇಕು ಅಷ್ಟನ್ನು ಫುಲ್ಫಿಲ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್. ರಘು ಸರು ನಾವಿಬ್ರು ಆ್ಯಕ್ಚುಲಿ ಈ ಕತೆ ಬೇರೆಯವ್ರಿಗೆ ಹೇಳಕ್ಕೆ ಟ್ರೈ ಮಾಡಿದ್ದೀವಿ, ಬೇರೆ ಕಡೆ ಕೂತ್ಕೊಂಡು ಕತೆ ಡಿಸ್ಕಸ್ಸು ಮಾಡಿದ್ದೀವಿ. ಸೊ ಹಂಗೆಲ್ಲ ಆಗಿ ಪ್ರೊಡ್ಯೂಸರ್ ಹುಡ್ಕೋ ಅಂಥದ್ದಲ್ಲಿ ಹೋಗಿ ಹುಡ್ಕಾದ್ಮೇಲೆ ರಘು ಸರ್ಗೆ ಬಂದು ಹೇಳಿದೆ, ಹಿಂಗಾಗಿದೆ ಸರ್, ದಯವಿಟ್ಟು ಒಂದು ಪಾತ್ರ ನೀವು ಮಾಡಿಕೊಡ್ಬೇಕು. ಅವರ ಇಲ್ಲಿವರೆಗೂ ಏನೇನು ಪಾತ್ರಗಳು ಮಾಡಿದ್ರು ಅದು ಬಿಟ್ಟು ಆಚೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ರಘು ಸರ್ಗೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ರಘು ಸರ್. ಹಾಗೆ ಆರೋಹಿತ್ ಅವರು ನಾವೇನಂದರೆ, ಸಿನಿಮಾ ಅಂದರೆ ಏನೋ ಗ್ಲಾಮರು ಆ ಥರದ್ದು ಈ ಥರದ್ದೇನೋ ಒಂದಷ್ಟು ತಲೆಯಲ್ಲಿದೆ. ನಮಗೇನಂದರೆ ನೇಟಿವಿಟಿಗೆ ಬೇಕಾಗಿರೋ ಹುಡುಗಿ ಬೇಕಾಯಿತು. ಸೊ ಆ ನೇಟಿವಿಟಿ ಹುಡುಗಿ ಇವಳಾಗಿದ್ಲು. ಸೊ ಹಂಗಾಗಿ ಆರೋಹಿತ್ ಅವ್ರನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ವಿ.
ಆ ಪಾತ್ರಕ್ಕೆ ನಾವು ಏನು ಸೆಲೆಕ್ಟ್ ಅನ್ಕೊಂಡು ಮಾಡಿದ್ವಿ ಅದಕ್ಕಿಂತ 10 ಟೈಮ್ ಬೆಟರ್ ಮಾಡಿದ್ದಾರೆ. ಅವರ ಲೈಫ್ ಟೈಮಲ್ಲಿ ಈ ಥರದೊಂದು ಪಾತ್ರ ಮಾಡಿಲ್ಲ ಅನ್ಸುತ್ತೆ. ಸೊ ಹಂಗಾಗಿ ಅದು ಬೆಸ್ಟ್ ಆಗಿದೆ ಅವ್ರ ಪಾತ್ರ, ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ರೋಹಿತ. ಇವರು ನಮ್ಮ ಪ್ರಸಾದ್ ಅಂತ ಹೇಳಿ ನಮ್ಮ ಸಿನಿಮಾದಲ್ಲಿ ಒಂದು ಟಗಾರ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ. ಸೊ ಇವರು ನಮ್ಮ ಸ್ನೇಹಿತರು, ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸು. ಹಾಗೆ ರಶ್ಮಿತ್ ಕುಮಾರು ನಮ್ಮ EP ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವ್ರಿಗೂ ಒಂದು ಥ್ಯಾಂಕ್ಸು. ಹಾಗೆ ವಿಜಯ್ ರಾಜ್ ಅಂತ ಅವರೊಂದು ಪಾತ್ರ ಮಾಡಿದ್ದಾರೆ, ರಘು ಸರ್ ಕಾಂಬಿನೇಷನ್. ಥ್ಯಾಂಕ್ ಯು ವಿಜಯ್. ಆ್ಯಂಡ್ ನಿಮ್ಗೆ ಬಂದಿರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಇದೇ 29ನೇ ತಾರೀಕು, ನವೆಂಬರ್ 29. ಎಷ್ಟು? ನವೆಂಬರ್ 29 ಸಿನಿಮಾ ರಿಲೀಸ್ ಆಗ್ತದೆ. ಡೇಟ್ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನನಗೆ ಹೀಗೆ ಸಪೋರ್ಟ್ ಮಾಡಿ ನಮ್ಮ ತಂಡಕ್ಕೆ. ಥ್ಯಾಂಕ್ ಯು ಒಂದ್ಸಗೆ. ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು. ಖುಷಿ. ಚಿಕ್ಕ ವಯಸ್ಸಲ್ಲಿ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಇರ್ತದೆ, ಅಂದರೆ ನ್ಯೂಸ್ ಪೇಪರ್ ಎಲ್ಲ ಪ್ರತಿಯೊಂದಕ್ಕೂ ನ್ಯೂಸ್ ಪೇಪರ್ ನೋಡಿ ನಮಗೆ ಗೊತ್ತಾಗತ್ತೆ ಅಂತ. ಬಟ್ ಈಗ ಟ್ರೆಂಡ್ ತುಂಬ ಚೇಂಜ್ ಆಗಿದೆ. ಯೂಟ್ಯೂಬರ್ಸ್ ಇರ್ತಾರೆ, ಅದಾದಮೇಲೆ ನೆಕ್ಸ್ಟ್ ನಮಗೆ ತುಂಬ ಚಿರಪರಿಚಿತವಾಗಿರೋದು ಅಂದರೆ ಐ ಥಿಂಕ್ ಆಟೋದವರು. ಏನು ಸಾರಥಿ ಅಂತಲೇ ಹೇಳ್ತಿದ್ರಲ್ಲ, ದರ್ಶನ್ ಡಿ ಬಾಸ್ ಅವರು. ಸೊ ಹಾಗಾಗಿ ನಿಜವಾಗ್ಲೂ ನೀವೆಲ್ಲರೂ ಸಾರಥಿನೇ. ಬಿಕಾಸ್ ತುಂಬ ಜನಕ್ಕೆ ವಿಜುವಲೈಸ್ ಆಗಿ ಕಾಣಿಸೋದು ಮೇನು ನಿಮ್ಮಿಂದಾನೆ. ಸೊ ಪೋಸ್ಟರ್ ಇವತ್ತು 29th ಸಿನಿಮಾ ರಿಲೀಸ್ ಆಗ್ತದೆ. ಪೋಸ್ಟರ್ ಇವತ್ತು ಲಾಂಚ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಮೆಲ್ಲ ಆಟೋಗಳಲ್ಲಿ ತೊಗೊಂಡು ಸುತ್ತಾಡ್ತಿರ್ತೀರ, ಎಲ್ಲರೂ ನೋಡ್ತಾರೆ. ಆ್ಯಂಡ್ ನಮ್ಗದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೀವು ಅಷ್ಟೇ ನಿಮ್ಮ ಕುಟುಂಬದವ್ರಿಗೆ ಅವ್ರಿಗೆ ಎಲ್ಲರಿಗೂ ಹೇಳಿ. ಯಾಕೆ ಅಂತ ಹೇಳ್ತೀನಿ, ಯಾಕಂದರೆ ನೀವು ಶ್ರಮಜೀವಿಗಳು. ನಾನು ನೋಡಿರೋ ಪ್ರಕಾರ ಈ ಆಟೋ ಡ್ರೈವರ್ಸ್ ತುಂಬ ಶ್ರಮಜೀವಿಗಳು. ನಮ್ಮ ಸಿನಿಮಾ ತಂಡದವರು ಅಷ್ಟೇ ಈ ಸಿನಿಮಾಗೋಸ್ಕರ ತುಂಬ ಶ್ರಮ ಹಾಕಿ, ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ. ತುಂಬ ಕಥೆಗಳಿದೆ. ಅಂದರೆ ಸಿನಿಮಾ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ ಅನ್ನೋದಕ್ಕೆ ಮೇಕಿಂಗ್ ವೀಡಿಯೋಸ್ ಮಾಡ್ತಾರಲ್ಲ, ಅದಕ್ಕೆ ಹೇಳಿದ್ದೀನಿ ಲೋಕಿ ಅದೆಲ್ಲ ಮೇಕಿಂಗ್ ವೀಡಿಯೋಸ್ ಹಾಕು, ಬಿಕಾಸ್ ಅದೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಮೇಲಿರಲಿ. ಐ ಥಿಂಕ್ ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಲೋಕಿ ಹೇಳಿದಾಗೆ ಇದು ಒಂಥರ ನನಗೆ ಸೆಕೆಂಡ್ ಚಾನ್ಸ್ ಅಂತಾರಲ್ಲ ಆ ಥರ. ಅಂದರೆ ಅಧ್ಯಕ್ಷ ಆದಮೇಲೆ ಒಂದು ಪೀಕಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲ ನೋಡ್ತಾ ಇರ್ತಾರೆ. ಸೇಮ್ ಅದೇ ಥರ ಇದ್ದು ಇದು ಏನಕ್ಕೆ ಬೇಕು ಅಂತ ಹೇಳಿ ಇದ್ರ ಟ್ವಿಸ್ಟ್ ಆ್ಯಂಡ್ ಟರ್ನ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದರಿಂದ ಬೇರೆ ಥರ ನನಗೊಂದು ವೃತ್ತಿ ಬದುಕಲ್ಲಿ ನನಗೊಂದು ಹೆಸರು ತಂದ್ಕೊಡುತ್ತೆ ಅಂತ ತುಂಬ 100ಗೆ 200% ಶ್ಯೂರ್ ಆಗಿದ್ದೀನಿ. ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಲೋಕಿ. ಸೊ ಲೋಕಿನೇ ಫಸ್ಟ್ ಕತೆ ಹೇಳಿದ್ದು ನನಗೆ ಇದೇ ಮಾಡಬೇಕು ಅಂತ. ಸೊ ಅದಾದಮೇಲೆ ನಮ್ಮ ಡೈರೆಕ್ಟ್ರಿಗೆ, ನಮ್ಮ ಕೋ ಆರ್ಟಿಸ್ಟ್, ಇವರೆಲ್ಲ ದೊಡ್ಡವರು, ಕೋ ಆ್ಯಕ್ಟರ್ ಅನ್ನಂಗಿಲ್ಲ, ನಮ್ಮ ಸೀನಿಯರ್ಸ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನೀವೆಲ್ಲರ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಸಿನಿಮಾಗೆ ಶಕ್ತಿಯಾಗಿ ನಿಂತಿದ್ದು ನಮ್ಮ ಪ್ರಮೋಷರು. ನಾನು ಈ ಸಿನಿಮಾ ಕತೆ ಮಾಡಿದ ತಕ್ಷಣ ಅವ್ರಿಗೆ ಹೀರೋ ಅಂತ ಹೇಳ್ತೆ. ಆ ಹೀರೋ ಅನ್ನೋ ಪದನ್ನ ಇವತ್ತು ಕಾಪಾಡ್ಕೊ ಬಂದಿದ್ದೀನಿ. ಅವರು ಅದನ್ನೇ ನೆನ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವರು ಕಾಂತಾರ ಶೂಟಲ್ಲಿರೋ ಬರೋದಿಕ್ಕಾಗಿಲ್ಲ. ಸೊ ವಿಡಿಯೋ ಕಾಲಿಗೆ ಟ್ರೈ ಮಾಡೋಣ ಅಂತ ವಿಡಿಯೋ ನಿಂತ್ಕೊಂಡು ಟ್ರೈ ಮಾಡ್ತಾ ಇದೆ, ಕನೆಕ್ಟ್ ಆಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನನ್ನ ಶಕ್ತಿ ಪ್ರಮೋದ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ, ಕಾರ್ಯಕ್ರಮ ನಮ್ಮ ರಿಷಿಕಾ ಮೇಡಮ್ ಅವ್ರು ಮಾಡ್ತಾರೆ, ಟಗರು ಖ್ಯಾತಿಯ ಸರೋಜಾ ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು. ತುಂಬ ಖುಷಿಯಾಗಿದೆ ಇವತ್ತು ಎಲ್ಲರೂ ನಿಮ್ಮನ್ನ ನೋಡಿ. ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ನನ್ನ ಮನೇಲೂ ಒಂದು ಆಟೋ ಇದೆ, ನನ್ನ ಹತ್ರ ಒಂದು 5-6 ಕಾರ್ ಇರ್ಬೋದು. ಬಟ್ ಸ್ಟಿಲ್ ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮ ಅಂಕಲ್ಗೆ, ನನ್ನ ಗೊತ್ತಿರೋ ಅಂಕಲ್ಗೆ ನಾನೊಂದು ಆಟೋ ಗಿಫ್ಟ್ ಕೊಟ್ಟಿದ್ದೆ. ಬಟ್ ಎಷ್ಟೇ ಕಾರ್ ತೊಗೊಂಡ್ರು ಇವತ್ತು ನಾನು ಬೆಳಗ್ಗೆ ಆಟೋನ ತೊಳೆದು ಇವತ್ತು ಒಂದು ರೌಂಡ್ ಹೋಗಿ ನಿಲ್ಲಿಸ್ತೀನಿ. ಅದು ನನಗೆ ತುಂಬ ಅದೃಷ್ಟದ ಆಟೋ. ಸೊ ಹಾಗಾಗಿ ನನಗೆ ಒಂಥರ ತುಂಬ ಎಮೋಷ್ನಲಿ ಒಂದು ಬಾಂಡಿಂಗು, ಒಂದು ಹಾರ್ಟ್ಫುಲ್ ಫೀಲಿಂಗ್ ಇದೆ. ಇವತ್ತು ನಾನೊಂದು ಇಬ್ರು ಲೇಡೀಸ್ನ ಅವ್ರು ನೋಡಿದ್ನಲ್ಲ, ತುಂಬ ಒಂಥರ ಇನ್ಸ್ಪೈರ್ ಆಯಿತು. ಈ ಥರ ಹೆಣ್ಮಕ್ಳು ಇನ್ನೂ ಬರಬೇಕು. ಒಬ್ರು ಕೆಳಗೆ ನಾವು ಕೆಲಸ ಮಾಡೋದಲ್ಲ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅಂದರೆ ಒಂದು ಫ್ಯಾಮಿಲಿ ರನ್ ಮಾಡ್ತಿದ್ದಾರೆ. ಅವರು ಹೇಳಿದ್ರು ನನ್ನ ಮಗು ಇಟ್ಕೊಂಡು ನಾನು ಆಟೋ ರನ್ ಮಾಡ್ತಿದ್ದೀನಿ ಅಂತಂದರು. ತುಂಬ ಖುಷಿ ಆಯಿತು. ಈ ಥರ ಇನ್ನೂ ಎಷ್ಟೊಂದು ಜನ ಹೆಣ್ಮಕ್ಳು ತುಂಬ ನಾನಾ ಥರ ಕಷ್ಟಪಡ್ತಿದ್ದಾರೆ. ಸೊ ಈ ಥರ ಅವ್ರಿಗೊಂದು ಫೌಂಡೇಶನ್ನು ಅವ್ರಿಗೊಂದು ಕ್ರಿಯೇಟ್ ಮಾಡಿ ಇವತ್ತೊಂದು ಆಟೋ ಅನ್ನೋದು ಅವ್ರಿಗೆ ಸಿಕ್ಕಿದೆ ಅನ್ಕೊತೀನಿ. ತುಂಬ ಖುಷಿಯಾಗಿದೆ. ಸೊ ಈ ಮೂವಿಲಿ ನಾನೊಂದು ತೇಜಸ್ವಿನಿ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಇದೇ ತಿಂಗಳು ನವೆಂಬರ್ 29ನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತಿದೆ. ಕರ್ನಾಟಕದ ಜನತೆ ಯಾವುದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಕೈ ಬಿಡೋದಿಲ್ಲ. ಖಂಡಿತ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇದ್ದೇ ಇರುತ್ತೆ. ಎಲ್ಲರೂ ಬಂದು ನೋಡಿ. ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ ಎಲ್ಲರೂ ಕರ್ಕೊಂಬಂದು ನೋಡಿ. ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಮಾಡಿದ್ದೀವಿ. ನಿಮ್ಮೆಲ್ಲರೂ ಆಶೀರ್ವಾದ ಇರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಇವಾಗ ಎಲ್ಲರೂ
ಫೋನ್ ನೋಡ್ತೀವಿ, ಫೋನ್ ನೋಡಿದ ತಕ್ಷಣ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಟ್ರೋಲ್ಸ್ ಇರ್ಬೋದು, ಇದನ್ನ ನೋಡೇ ಸಾಕಷ್ಟು ಜನ ಟ್ರೆಂಡ್ ಆಗೋಗಿದೆ ಇದು ಇವಾಗಿನ ಸೋಷಿಯಲ್ ಇದರಲ್ಲಿ. ಸೊ ಹಾಗಾಗಿ ತುಂಬ ಜನ ನಮ್ಮ ಮೂವಿಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ಪ್ರೀತಿ ವಿಶ್ವಾಸ ಇದ್ದು ನಮ್ಮ ಮೂವಿಗೆ ಆಶೀರ್ವಾದ ತೋರಿಸಿ. ಥ್ಯಾಂಕ್ ಯು ಸೋ ಮಚ್. ಜಲಂಧರ ಇದೇ ತಿಂಗಳು ನವೆಂಬರ್ 29 ರಿಲೀಸ್ ಆಗ್ತಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜಲಂಧರ ಸಿನಿಮಾ ನವೆಂಬರ್ 29 ನಿಮ್ಮೆಲ್ಲ ನೆಚ್ಚಿನ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಿದೆ. ದಯಮಾಡಿ ಸಿನಿಮಾವನ್ನು ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಜಲಂಧರ ಇದೇ 29 ತಾರೀಕು. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, 100% ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು. ನಮ್ಮ ಸಿನಿಮಾ ಜಲಂಧರ ಇದೇ ನವೆಂಬರ್ 29ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ನೋಡಿ, ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇದೆ. ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ. ಜಲಂಧರ ಸಿನಿಮಾ ನವೆಂಬರ್ 29ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಚಿತ್ರದ ನಿರ್ದೇಶಕ ಇದೇ 29ನೇ ತಾರೀಕು ಜಲಂಧರ ಸಿನಿಮಾ ನಿಮ್ಮ ಮುಂದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ ಆಶೀರ್ವಾದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾ 29ಗೆ ರಿಲೀಸ್ ಆಗುತ್ತೆ ಥಿಯೇಟರ್ಸಲ್ಲಿ. ಎಲ್ಲರೂ ಬಂದು ನೋಡಬೇಕು. ಜಲಂಧರ ಸಿನಿಮಾ ನನ್ನ ಕ್ಯಾರೆಕ್ಟರ್ ಇಲ್ಲಿದೆ, ನನ್ನ ಮಟ್ಕ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಹೇಳ್ತಾ ಇದ್ದಾರೆ ನೋಡಿದವರು. ಆ್ಯಕ್ಚುಲಿ ಪ್ರಿವ್ಯೂ ನೋಡಿಬಿಟ್ಟು ಹೇಳ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ, ಥಿಯೇಟರ್ಸಲ್ಲೇ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಜಲಂಧರ ಮೂವಿ ನವೆಂಬರ್ 29 ರಿಲೀಸ್ ಆಗ್ತಿದೆ. ಸೊ ನನಗೆ ಆಟೋ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನನ್ನ ಹತ್ರನೂ ಒಂದು ಆಟೋ ಇದೆ. ಆ್ಯಕ್ಚುಲಿ ಇವಾಗಲೂ ನನ್ನ ಹತ್ರ ಒಂದು ಆಟೋ ಇದೆ. ಯಾವಾಗಲೂ ಒಂದಿನ ಒಂದು ರೌಂಡ್ ಹೋಗಿ ಹಂಗೆ ಮನೆ ಹತ್ರ ನಿಲ್ಲಿಸ್ತೀನಿ. ಸೊ ತುಂಬ ಖುಷಿ ಆಯಿತು. ಇದು ಆ್ಯಕ್ಚುಲಿ ಒಂದು ಲೇಡಿ ಬನ್ನಿಲಿ, ಆ್ಯಕ್ಚುಲಿ ಇವ್ರದ್ದು ಆಟೋ ನೋಡಿ. ಇವರೆಷ್ಟು ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ಒಂದು ಮಗುನ ಇಟ್ಕೊಂಡು ಇವರು ಸಂಪಾದನೆ ಮಾಡ್ತಿದಾರಂತೆ. ತುಂಬಾ ಒಂಥರ ಇನ್ಸ್ಪೈರ್ ಆಗಿದೆ ಅವ್ರದ್ದು ಲೈಫ್ ಸ್ಟೋರಿ ಕೇಳಿದಾಗ. ಡೈಲಿ ನಾನು ಕೇಳಿದೆ ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ. ಮಿನಿಮಮ್ 600 to 1000 rupees ಮಾಡ್ತೀನಿ. ಒಂದು ಮಗು ಇದೆಯಂತೆ, ಮಗುನ್ ಜೊತೆಲಿ ಇಟ್ಕೊಂಡು ಅವ್ರು ಆಟೋ ಓಡಿಸ್ತಾನಂತೆ. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಏನ್ ಹೆಸರು? ಚಂದ್ರಕಲಾ. ನಿಮ್ಮ ಹೆಸರು? ಚಂದ್ರಕಲಾ ಅಂಡ್ ಪವಿತ್ರ ಅವರು ತುಂಬಾ ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಮಾದರಿಯಾಗಿ ಇವತ್ತು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಇವತ್ತು ಅವ್ರು ಪ್ರೂವ್ ಮಾಡಿದ್ದಾರೆ. ಸೊ ಇದೇ ತಿಂಗಳು ನನ್ನ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂತಹ ಸಿನಿಮಾ ಇದು. ಖಂಡಿತ ನೀವೆಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು. ನಾವು ಆಟೋದವ್ರ ಜೊತೆ ಬಂದು ಸಿನಿಮಾ ನೋಡ್ತೀವಿ. ನೀವು ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜಲಂಧರ ಇದೇ 29ಕ್ಕೆ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಬರಬೇಕು. ಥ್ಯಾಂಕ್ ಯು. 29 ನವೆಂಬರ್. ಇವ್ರು ನಮ್ಮ ಹೊಸ ಆಟೋ ಡ್ರೈವರು. ಈ ಕಡೆ ಇದೇ ತಿಂಗಳು ಅಂದರೆ ನವೆಂಬರ್ 29ರಂದು ನಮ್ಮ ಸಿನಿಮಾ, ಹೆಮ್ಮೆಯ ಸಿನಿಮಾ ಜಲಂಧರ ಸಿನಿಮಾ ಥಿಯೇಟರ್ ಬರ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನೋಡೋದಲ್ಲ, ಆಲ್ರೆಡಿ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಸಾರಥಿಯಿಂದ ಸಕ್ಸಸ್ ಪಕ್ಕಾ ಗ್ಯಾರಂಟಿ. ಎಲ್ಲ ಥಿಯೇಟರ್ ಅನ್ಬೇಕು. ಹೆಂಗಿತ್ತು ಆಟ ಓಡಿಸಿದ್ದು? ಫುಲ್ ಜನ ತುಂಬಾ ಖುಷಿ ಆಯ್ತು. ಯೂಶಲಿ ಹೆಂಗೆ ಅಂದ್ರೆ ಸಿನಿಮಾಗಳಲ್ಲೆಲ್ಲ ಒಂದೊಂದು
ಹೊಸತನ ಇರುತ್ತಂತಲ್ಲ. ಈ ಸಿನಿಮಾದಲ್ಲಿ ಏನ್ ಕಲ್ತಿದೀನಿ ಅಂದ್ರೆ ಆಟೋ ಓಡಿಸೋದು ಕಲ್ತಿದೀನಿ. ನೆಕ್ಸ್ಟ್ ಆರಾಮಾಗಿ ಫ್ರೀ ಆಗಿದ್ದಾಗ ಎಲ್ಲರೂ ಫ್ರೆಂಡ್ಸ್ ನಾನು ಹಿಂಗ್ ಹೋಗ್ತೀನಿ ಅಂದ್ರೆ ನಾನೇ ಕರ್ಕೊಂಡು ಥಿಯೇಟರ್ಗೆ ನೋಡಕ್ ಬಂದಿಲ್ಲ ಬಾ ಅಂದ್ಬಿಟ್ಟು ಆಟೋದಲ್ಲೇ ಕರ್ಕೊಂಡು ಹೋಗ್ತೀನಿ. ಚಿಕ್ಕಣ್ಣನ ಯಾವಾಗ ಕರ್ಕೊಂಡು ಹೋಗ್ತೀರಾ ಆಟೋದಲ್ಲಿ? ಅತಿ ಶೀಘ್ರದಲ್ಲೇ ಕರ್ಕೊಂಡು ಹೋಗ್ತೀವಿ. ನಿಮ್ಗೆಲ್ಲ ಆಸೆ ಇದೆ ಅಷ್ಟೊಂದು ಚಿಕ್ಕಣ್ಣನ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಥಿಯೇಟರ್ಗೆ ಕರ್ಕೊಂಡು ಹೋಗೋದು ನಮ್ ಜಲಾಂಧರಕ್ಕೆ ಜಲಾಂಧರ ಅಂತ ಹೇಳಿ. ಜಲಂಧರ ಎಲ್ಲ ಜಲಂಧರ ಸಿನಿಮಾಗೆ ಥ್ಯಾಂಕ್ ಯು ಆಟೋದಲ್ಲೇ ಕರ್ಕೊಂಡ್ ಬರ್ತೀನಿ ನೆಕ್ಸ್ಟ್ ಅವಾಗ. ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್.